ಕನ್ನಡ ಕಲಿಬೇಕು ಅವರು. ಈಗ ಹೊರಗಡೆ ರಾಜ್ಯದವ್ರು ಬಂದು ನಮ್ಗೆ ಕೆಲಸ ಇಲ್ದಂಗೆ ಆಗಿದೆ ಬೆಂಗಳೂರಲ್ಲಿ. ಕನ್ನಡದವರಿಗೆ ಕೆಲಸವೇ ಇಲ್ಲ ಇಲ್ಲಿ ಅವ್ರು ಬಂದು. ಈಗ ನೋಡಿ, ನಾವು ಎಲ್ಲಾರು ಹೋದ್ರೆ 100 ರೂಪಾಯಿ ಕೂಲಿಗೆ ಇದು ಮಾಡ್ತೀವಿ, ಅವ್ರು 50 ರೂಪಾಯಿ ಕೂಲಿ ಮಾಡ್ತಾರೆ. ಅಂದ್ರೆ ಮೊಟ್ಟೆ ಮೇಲೆ ಹೊಡೆದಂಗಲ್ವಾ. ಅವ್ರು ಏನಿದ್ರು ಹೊರಗಡೆ ಇಲ್ಲಿಂದ ಬೆಂಗಳೂರು ಬಿಟ್ಟು ಹೊರಗಡೆ ಕಳಿಸ್ಬೇಕು ಅವ್ರನ್ನ. ಇಲ್ಲಿ ಹೋದ್ರೆ ನಮಗೆ ಕೆಲಸ ಕಾರ್ಯ ಸಿಗೋದು. ನೋಡಿ, ಎಲ್ಲೆಲ್ಲಿ ಹೋದ್ರು ಬರೀ ಹೊರಗಡೆ ರಾಜ್ಯದಲ್ಲಿ ಇರೋ ಹೊರತು ಕನ್ನಡದವರು ಇಲ್ಲಿದ್ರು ಕಡಿಮೆ. ಯಾವ ಒಂದು ಅಪಾರ್ಟ್ಮೆಂಟ್ ಅಲ್ಲಿ ಎಲ್ಲ ಒಂದು ಕೆಲಸ ನೋಡಿ ಹೊರಗಡೆ ರಾಜ್ಯದ್ರೆ ಇಲ್ಲಿ ಜಾಸ್ತಿ ಆಗಿದೆ, ಬೆಂಗಳೂರು ಜಾಸ್ತಿ ಆಗಿರೋದು. ಸರ್ ತಪ್ಪು ಸರ್ ಇದು. ಇಲ್ಲ ತಪ್ಪು ಇದು. ಕನ್ನಡ ಕಲಿಯೋಣ ತಪ್ಪಿಲ್ಲ, ಸರಿನೇ. ಕನ್ನಡ ಕಲ್ಕೋಬೇಕು ಅವ್ರು. ಕನ್ನಡ ಬಂದ್ಮೇಲೆ ಕಲಿಯಲೇಬೇಕು ಅವ್ರು ಕನ್ನಡ. ಅವರು ಕನ್ನಡ ಕಲ್ತ್ಕೊಂಡೇ ಇದು ಮಾಡ್ಬೇಕು ಅವರು. ಕನ್ನಡ ಕಲಿಲ್ಲ ಅಂತ ಬೆಂಗಳೂರು ನಮ್ಮ ದೇಶ ಹೊರಗಡೆ ಹೋಗ್ರಪ್ಪ ಅನ್ನೋದು. ಕನ್ನಡ ಕಲಿಯ ಅನ್ನೋರಿಗೆ ಕರ್ನಾಟಕದ ಇರ್ಬೇಡಪ್ಪ, ನಿಮ್ಮ ದೇಶಕ್ಕೆ ಹೋಗಿ ನೀವು ಅಲ್ಲೇ ಇದು ಮಾಡಿ, ಅಲ್ಲೇ ಇರ್ಬೋದಲ್ಲ ಅಂತ ಹೇಳ್ಬೋದು. ಅದು ತಪ್ಪಲ್ವಾ ಸರ್? ಭಾಷೆ ಒಂದು ಇಲ್ವಾ ಹೇಳಿಲ್ವಾ? ಈಗ ನಾವು 500 ರೂಪಾಯಿ ಕೂಲಿ ಅಂತಂದ್ರೆ ಬರೀ ಅವ್ರು 205 ರೂಪಾಯಿ ಕೂಲಿ ಮಾಡ್ತಾರೆ. ಇಲ್ಲ ನಾವು ಇನ್ನು 500 ರೂಪಾಯಿ ಕೂಲಿ ಗೇತಾ ಇರ್ತೀವಿ, ಅವ್ರು ಬಂದು 205 ರೂಪಾಯಿ ಕೆಲಸ ಮಾಡ್ತಾರೆ ಬಂದವ್ರು. ಎಲ್ಲೇ ಹೋದ್ರು ನಮ್ಗೆ ಕೆಲಸ ಸಿಗ್ತಾ ಇಲ್ಲ, ಅವ್ರಿಂದನೇ ಕೆಲಸ ಸಿಗ್ತಾ ಇಲ್ಲ ನಮ್ಗೆ. ಬುದ್ಧಿ ಕಲ್ಸಕ್ಕೆ ಅಂತಂದ್ರೆ ಸರ್ಕಾರದವರೆಲ್ಲ ಇದಾಗಿ ಒಗ್ಗಟ್ಟಾಗಿ ಅವ್ರ ಬುದ್ಧಿ ಕಲ್ಸಿ ಅವ್ರಿಗೆ ಏನು ಇಲ್ಲಿ ಏನು ಸಿಗ್ದಂಗೆ ಮಾಡ್ಬೇಕಾಗಿ. ಒಂದು ಆಧಾರ್ ಕಾರ್ಡ್ ಎಲ್ಲ ಒಂದು ವೋಟರ್ ಐಡಿ ಏನು ಮಾಡ್ಕೊಡ್ಬಾರ್ದು ಇಲ್ಲಿ ಅವ್ರಿಗೆ. ಒಂದು ರೇಷನ್ ಕಾರ್ಡು, ಆಧಾರ್ ಕಾರ್ಡು, ವೋಟರ್ ಐಡಿ ಏನೂ ಮಾಡ್ಕೊಡ್ಬಾರ್ದು ಅವ್ರಿಗೆ. ಇಲ್ಲಿ ಏನು ಇಲ್ದಾಗ ಮಾಡ್ಬೇಕು ಅವ್ರಿಗೆ. ಭಾಷೆ ಕನ್ನಡ ಭಾಷೆ ಮಾತಾಡಕ್ಕೆ ಇರ್ಬೇಕು. ನಮ್ಮ ತರ ಕನ್ನಡ ಭಾಷೆ ಮಾತಾಡಕ್ಕೆ ಇರ್ಬೇಕು. ಕಲಿಯಲ್ಲ ಹೇಳ್ಬಾರ್ದು. ನಮಗೂ ಅದೇನೆ, ಕನ್ನಡನೇ ಬೇಕು. ಕನ್ನಡ ಕಲೀಲೇಬೇಕು. ಕಲಿಯಲ್ಲ ಅಂತ ಹೇಳೋರಿಗೆ ಏನ್ ಹೇಳ್ತೀರಾ? ಕಲಿಯಲ್ಲ ಅಂತ ಹೇಳೋರಿಗೆ ಹೋಯ್ತಾರೆ ಅಂತ ಕಳಿಸ್ತಾ ಇರ್ಬೇಕು ಅವರು. ಕನ್ನಡ ಜನ ಕನ್ನಡದಲ್ಲೇ ಮಾತಾಡ್ಬೇಕು. ಬೇರೆ ರಾಜ್ಯದವ್ರಿಗೆ ಹೇಳ್ತಾ ಇರೋದು. ಈಗ ಕನ್ನಡ ಕಲೀರಿ ಅಂತ ಹೇಳೋದು ನಮ್ ತಪ್ಪ? ಇಲ್ಲ, ತಪ್ಪಿಲ್ಲ. ನಮ್ದು ಕನ್ನಡ ಜನ ಕನ್ನಡ ಕಲೀಲಿ ಅಂತ ಹೇಳೋದು ತಪ್ಪಿಲ್ಲ. ಕನ್ನಡ ಕಲೀಲೇಬೇಕು. ಏನ್ ಹೇಳ್ತೀರಾ ಅವ್ರಿಗೆ? ಅವ್ರಿಗೆ ಕನ್ನಡ ಕಲೀನಿಲ್ಲ ಅಂದ್ರೆ ಕಳಿಸ್ತಾ ಇರ್ಬೇಕು ಅವ್ರಿಗೆ. ಬಂದು ಇಲ್ಲಿ ಕನ್ನಡ ಜನಕ್ಕೆ ಊಟ ಇಲ್ಲ, ತಿಂಡಿ ಇಲ್ಲ, ಅರ್ಧ ಬೆಲೆ. ಈಗಿನ ರೈಟ್ಗಳು ಎಲ್ಲ ರೈಟ್ಗಳು ಹೆಚ್ಚು ಕೂತವೆ. ಅದರಲ್ಲಿ ಹೊರದೇಶದವ್ರು ತಗೊಬಂದು ಹಾಕೊಂಡು ಇಲ್ಲಿ ಮಾಡ್ತಾವ್ರೆ. ಏನಿಲ್ಲ, ಕನ್ನಡ ಜನ ಕನ್ನಡ ಕಲೀಲೇಬೇಕು. ಕಲಿಯಲ್ಲ ಅಂದ್ರೆ ಕಳಿಸ್ಬೇಕು. ಇಲ್ಲಿ ನಿಮಗೆ ಸೀಟ್ ಇಲ್ಲ ಹೋಗಿ. ಈಗ ನಾವು ಕಲಿಯಲ್ಲ ಅಂತಾರೆ. ಇಲ್ಲಿ ಕನ್ನಡದವ್ರೆ ಎಲ್ಲ ಬರೀ. ಈಗ ನಾನು ಓದ್ನಿಲ್ಲ, ನಾನು ಅವ್ರೊಂದು ಆಫೀಸ್ಗೆ ಹೋಗ್ಬೇಕು, ಅವ್ರ ಭಾಷೆ ಮಾತಾಡ್ತಾರೆ, ನಮ್ಗೆ ಅರ್ಥ ಆಗಲ್ಲ. ಕನ್ನಡ ಕಲಿಬೇಕು ಅವರು. ಅವ್ರು ಕಲಿಯಲ್ಲ ಅಂದ್ರೆ ಹೋಯ್ತಾ ಇರ್ಬೇಕು ಅವರು. ಕಲಿಯಲ್ಲ ಅಂತ ಹೇಳ್ತಾರೆ ಅವರು. ರಾಜ್ಯದವರೇ ಹೇಳ್ಬೇಕು, ಕನ್ನಡದವರೇ ಹೇಳ್ಬೇಕು. ಯಾಕೆ ಗೊತ್ತಾ? ನೀವು ಕಲಿಯಲ್ಲ ಅಂದ್ರೆ ನಮ್ಗೆ ಭಾಷೆ ಬರಲ್ಲ, ನಿಮ್ ಭಾಷೆ ನಮ್ಗೆ ಬರಲ್ಲ. ನೀವು ನಮ್ಮ ಕನ್ನಡಕ್ಕೆ ಬಂದಿದ್ರೆ ನಮ್ ಕನ್ನಡ ಮಾತಾಡಿ. ಕಲಿಬೇಕು, ಹೇಳ್ಬೇಕು. ಕಲಿಬೇಕು ಅಂತ ಹೇಳಲೇಬೇಕು. ಆಯ್ತಾ? ಕಲೀಲೇಬೇಕು. ಈಗ ಕನ್ನಡ ಜನಕ್ಕೆ ಬಂದ್ಮೇಲೆ ಕನ್ನಡ ಜನ ಮಾತು ಕಲೀಲೇಬೇಕು. ಇಲ್ಲಿ ಏನ್ ನಡೀತದೆ, ಏನಾಗುತ್ತೆ ಎಲ್ಲ ನೋಡ್ಕೊ ಕಲ್ತ್ಕೋಬೇಕು. ಈಗ ಅವ್ರ ದೇಶಕ್ಕೆ ನಾವು ಹೋಯ್ತೀವಿ, ಅವ್ರ ದೇಶಕ್ಕೆ ಹೋದಾಗ ಅವ್ರ ಭಾಷೆ ನಮ್ಗೆ ಗೊತ್ತಾಗಲ್ಲ, ಬಂದ್ಬಿಡ್ತೀವಿ. ಅವ್ರ ಭಾಷೆ ಕಲ್ತಿರುವಂತವ್ರೆ ಕರ್ಕೊಂಡ್ಬರ್ಬೇಕು. ಇವಾಗ ನಾವು ಅವ್ರ ಭಾಷೆ ನಮ್ಮ ಭಾಷೆ ಬಂದಿಲ್ಲ ಅಂದ್ರೆ ಅವ್ರ ಭಾಷೆಯಲ್ಲಿ ಅವ್ರ ಭಾಷೆಯಲ್ಲಿ ಮಾತಾಡ್ತಾರೆ ಅಂದ್ರೆ ನಮಗೆ ಬರಲ್ಲ. ತುಂಬಾ ಜನ ಮಾತಾಡಿದ್ರು. ಈಗ ಎಲ್ಲ ಒಂದ್ ಜಾಗಕ್ಕೆ ಹೋದೆ, ಅಲ್ಲಿ ಭಾಷೆ ಬರಲಿಲ್ಲ, ಹೋಗಪ್ಪ ಭಾಷೆ ಬರಲ್ಲ ಅಂತ. ಹಂಗ್ ಮಾಡಿದ್ರೆ ಬುದ್ಧಿ ಬರುತ್ತೆ. ಬುದ್ಧಿ ಬರುತ್ತೆ. ಥ್ಯಾಂಕ್ ಯು. Beat Plus Karnataka.